ಬಳ್ಳಾರಿಯಲ್ಲಿ ನಿನ್ನೆ ನಡೆದ ಗಲಾಟೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ನಾಳೆ ನಡೆಯಬೇಕಾಗಿದ್ದಂತಹ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಈಗ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಬಹಳ ಉತ್ಸುಕರಾಗಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಅಚಾನಕ್ ಆದಂತಹ ಈ ಒಂದು ಅವಘಡದ ಹಿನ್ನೆಲೆಯಲ್ಲಿ ಈಗ ತಾತ್ಕಾಲಿಕವಾಗಿ ಆ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಏನ್ ಹೇಳ್ತಾರೆ ಸರ್? ನೋಡಿ, ನಾವು 14 ಜನ ಶಾಸಕರೆಲ್ಲರೂ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಪುತ್ಥಳಿ ಅಜ್ಜಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮಾಡಬೇಕಂದಾಗ ಕೆಲವಷ್ಟು ಜನ ಏನು ಇವತ್ತು ದುರುದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಪಕ್ಷದ ಸೇರಿದಂಥ ರಾಜಶೇಖರ್ ಅಂತ ಹುಡುಗ ಇವತ್ತು ತೀರ್ಕೊಂಡು ಹೋಗಿದ್ದಾನೆ. ಅವ್ರು ತೀರ್ಕೊಂಡಂಥ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಚೆನ್ನಾಗಿರಲ್ಲ. ಅವ್ರ ಮನೆಗೆ ಕೂಡ ದುಃಖದ ವಾತಾವರಣ ಇರುತ್ತೆ. ನಮ್ಮ ಮನಸ್ಸಲ್ಲಿ ಕೂಡ ದುಃಖ ಅನ್ನೋದು ಕಾಡ್ತಿದೆ. ಅದಕ್ಕೋಸ್ಕರ ಮುಂದೂಡಿದ್ದೀವಿ. ಮುಂದೆ ಬರುವಂಥ ದಿನದಲ್ಲಿ ಯಾವ ಡೇಟಿಗೆ ಮಾಡ್ತೀವಿ ಅಂತೇಳಿ ತಮಗೆಲ್ಲ ತಿಳಿಸ್ಕೊಡ್ತೀವಿ. ಸರ್, ಈಗ ಬಹಳಷ್ಟು ಏನು ಮೃತ ಹೊಂದಿದಂಥ ಯುವಕ ರಾಜಶೇಖರ್ ಇದ್ದಾನೆ, ಅವರು ನಾರಾ ಭರತ್ ರೆಡ್ಡಿಯ ಪಕ್ಕ ಅಭಿಮಾನಿಯಾಗಿದ್ದ. ಇವತ್ತು ನಾವು ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರ ತಾಯಿಯವರು ಮತ್ತು ಅವ್ರ ಸಹೋದರಿಯವರು ಹೇಳ್ತಾ ಇದ್ರು, ಯಾವಾಗಲೂ ಕೂಡ ನಾರಾ ಭರತ್ ರೆಡ್ಡಿ ಅಣ್ಣ ಬಂದೆ ಅಂದ್ರೆ ಸರ್ ಹೋಗ್ತಾ ಇದ್ದ. ಈಗ ಅಂತ ಒಂದು ಅಭಿಮಾನಿಯನ್ನು ಕಳೆದುಕೊಂಡಂತ ನಿಮಗೆ ಯಾವ ರೀತಿಯಾಗಿ ದುಃಖ ಆಗ್ತದೆ ಸರ್? ನೋಡಿ, ನನಗೆ ಸ್ವಂತ ಮನೆಯಲ್ಲಿ ಒಬ್ಬ ತಮ್ಮನ ಕಳ್ಕೊಂಡ್ರೆ ಯಾವ ರೀತಿಯಲ್ಲಿ ಇರುತ್ತೋ ನನಗೆ ಆ ರೀತಿಯಲ್ಲಿ ದುಃಖ ಇದೆ. ಆದರೆ ಇಲ್ಲಿ ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನಸ್ಸಲ್ಲಿರುತ್ತೆ. ಆದರೆ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡಬೇಕು ಆ ದೇವರು. ನಾವು ಕೂಡ ಎಲ್ಲರೂ, ನಾವು ನಾಗೇಂದ್ರಣ್ಣವರು, ಗಣೇಶ್ ಅಣ್ಣವ್ರು ಎಲ್ಲರೂ ಒಂದು ದಿವಸ ಮನೆಗೆ ಹೋಗಿ ಅವರಿಗೆಲ್ಲ ಸಾಂತ್ವನವನ್ನು ಹೇಳಿ ಬರ್ಬೇಕಂತ ಅನ್ಕೊಂಡಿದ್ವಿ. ಸರ್, ಈಗ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಹಿಂದುಳಿದಂಥ ಜನ ಅವರು, ಅವ್ರಿಗೆ ಯಾವ ರೀತಿಯಾಗಿ ಪರಿಹಾರ ಏನಾದರೂ ಕೊಡುವಂಥ ನಿಟ್ಟಿನಲ್ಲಿ ಏನಾದರೂ ಏನು ವೈಯಕ್ತಿಕವಾಗಿ ಮತ್ತು ಪಕ್ಷದಿಂದ ಏನಾದರೂ? ನಾವು ವೈಯಕ್ತಿಕವಾಗಿ ನನ್ನ ಕುಟುಂಬದ ಹುಡುಗ ಆಗಿದ್ದಕ್ಕೋಸ್ಕರ ವೈಯಕ್ತಿಕವಾಗಿ ನಾನು ಏನು ಮಾಡಬೇಕು ಅವ್ರ ಕುಟುಂಬಕ್ಕೆ ಮಾಡ್ತಿದ್ದೀನಿ. ಈಗ ಈ ದುಷ್ಟ ಶಕ್ತಿಗಳ ಏನು ಆಟ ಏನು ಎಲ್ಲೋ ಒಂದ್ ಕಡೆ ಮೇಲ್ಗೈ ಸೇರಿಸ್ದ ಅಂತ ಸರ್. ಯಾಕಂದ್ರೆ ಬಹಳ ಉತ್ಸುಕರಾಗಿ ನೀವು ಒಂದು ಅನಾವರಣ ಏನು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಅವರೆಲ್ಲೋ ಒಂದ್ ಕಡೆಗೆ ಈ ರೀತಿಯೊಂದು ಅವಘಡ ನಡೆದು ಬಳಕ ಇದು ಒಂದೆಲ್ಲೋ ಕೆಡಿಸುವಂತ ಕೆಲಸ ಯಶಸ್ವಿ ಆದ್ರ ಅಂತ. ಏನು ಕೆಡಿಸಿದ್ರು ದೇವ್ರ ಕಾರ್ಯನೂ ಯಾರು ಕೆಡ್ಸಕ್ಕಾಗಲ್ಲ. ವಾಲ್ಮೀಕಿ ಅಜ್ಜಿಯವರು ಅಂದ್ರೆ ಅವರು ದೇವ್ರ ಸಮಾನನೇ, ಒಂದು ಗುರುಗಳವರು, ಯಾರು ಕೆಡ್ಸಕ್ಕಾಗಲ್ಲ. ಈಗ ಆಗಿದ್ದೆಲ್ಲ ಇನ್ನ ದೊಡ್ಡ ಮಟ್ಟದಲ್ಲಿ ಆಗಕ್ಕೆ ನಡೆದಿರುತ್ತೆ. ಯಾರೋ ಇವರು ಒಂದೆರಡು ದಿವಸದಲ್ಲಿ ಏನೋ ಮುಂದಕ್ಕೆ ಹಾಕಿದ್ರೆ ಇವರೇನೋ ಸಕ್ಸಸ್ ಆಗಿದ್ದಾರೆ ಅಂತ ಅನ್ಕಲ್ಲ. ವಾಲ್ಮೀಕಿ ಅವರ ಅಭಿಮಾನಿಗಳು ಇಡೀ ಭಾರತ ದೇಶದಲ್ಲಿ ಇದ್ದಾರೆ. ಅವರು ಸ್ಫೂರ್ತಿಯಾಗಿ ತಗೊಂಡು ಪೂರ ನಮ್ಮ ಹಿಂದೂ ಸಮಾಜನೇ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನಮ್ಮ ರಾಮಾಯಣ ಬರೆದವ್ರು ಅಂತೇಳಿ ಅವ್ರ ಮೇಲೆ ಅಭಿಮಾನವನ್ನು ಇಡೀ ದೇಶದಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾರೆ. ಅಂಥವ್ರ ಕಾರ್ಯಕ್ರಮ ಕೆಡಿಸಿದವ್ರಿಗೆ ದೇವರೇ ಅವ್ರ ಗತಿ ಕಾಡಿಸ್ತಾನಂತ ಹೇಳಕ್ಕೆ ಇಚ್ಛೆ. ಪ್ರಮುಖವಾಗಿ ರಾಜಶೇಖರ್ನ ಏನು ಫೈರಿಂಗ್ ಆಗಿದೆ ಅದು ಬಾಡಿಗಾರ್ಡ್ ಅಂದ್ರೆ ಖಾಸಗಿ ಏನು ಬಾಡಿಗಾರ್ಡ್ ಇದ್ದಾರೆ ಅವರು ಒಂದು ಗನ್ನಿಂತ ಆಗಿತ್ತು. ಅದು ತಮ್ಮದು ಮತ್ತು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ನಿಂತ ಹಾರಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಅದು ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ನಾನೇನೊಂದು ರೀತಿಯಲ್ಲಿ ಹೇಳಿದ್ರೆ ಅವ್ರೇನು ಹೇಳ್ತಾರೆ, ನೋಡಿ ಭರತ್ ರೆಡ್ಡಿ ಈ ತರ ಹೇಳಿದ್ರೆ ಪೊಲೀಸರು ಈ ತರನೇ ಕೆಲಸ ಮಾಡ್ತಾರೆ ಅಂತೇಳಿ ಅವರು ತಪ್ಪು ದಾರಿಗೆ ತಗೊಂಡು ಹೋಗ್ತಾರೆ. ಈಗ ಇನ್ವೆಸ್ಟಿಗೇಷನ್ ಆಗೋವರೆಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಇನ್ವೆಸ್ಟಿಗೇಷನ್ ಬಂದಾಗ ಸತ್ಯಾಂಶಗಳು ನಮಗೆ ಹೊರಗೆ ಬರುತ್ತೆ. ಪೊಲೀಸರ ತನಿಖೆಗೆ ಪೂರ್ತಿಯಾಗಿ ಸಹಕಾರ ಮಾಡಲೇಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಆ ಹುಡುಗನಿಗೆ ನ್ಯಾಯನೇ ಸಿಗಲ್ಲ. ಇದಿಷ್ಟು ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಏನೋ ಆ ಹುಡುಗನಿಗೆ ಮಿಸ್ಫೈರ್ ಆಗಿದೆ, ಅದ್ರ ಕುರಿತು ಈಗಾಗಲೇ ತನಿಖೆ ನಡೀತಾ ಇದೆ. ಆ ತನಿಖೆಗೆ ಬೇಕಾದಂಥ ಸಹಕಾರವನ್ನ ನಾ ಸದಾ ನೀಡ್ತೇನೆ. ಇದು ಸೂಕ್ತವಾದ ಒಂದು ತನಿಖೆ ನೀಡಿ ಅವರಿಗೆ ತಪ್ಪಿತಸ್ಥರಿಗೆ ಒಂದು ಶಿಕ್ಷೆ ಆಗಬೇಕಂತ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾವು ನೀಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ಬಳ್ಳಾರಿ.